ಈ ಸೆಟ್ಟಿಂಗ್ ನೀವು ಮಾಡ್ದಿರಾ ಇದ್ದರೆ ಮಾತ್ರ ಡೆಫಿನೆಟ್ಟಾಗಿ ನಿಮ್ಮ ಫೋನ್ಪೇಯಲ್ಲಿ ದುಡ್ಡು ಕಟ್ಟಾಗೋ ಅವಕಾಶ ಜಾಸ್ತಿ ಇದೆ. ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಫೋನ್ಪೇ UPI ಆಟೋಮೆಟಿಕ್ ಪೇಮೆಂಟ್ನ ಹೇಗೆ ಡಿಲೀಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನಾನು ರೀಸೆಂಟಾಗಿ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕಂತ. ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಫೋನ್ಪೇ UPI ಆಟೋಮೆಟಿಕ್ ಪೇಮೆಂಟ್ನ ಡಿಲೀಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ಈ ಫೋನ್ಪೇ ಆಟೋಮೆಟಿಕ್ ಪೇಮೆಂಟ್ ಅಂದರೆ ಏನಂತ ಕ್ಲಿಯರಾಗಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೀವು ಹಾಟ್ಸ್ಟಾರ್ ಹೋಗಿದ್ರೆ ಹಾಟ್ಸ್ಟಾರ್ ಆ್ಯಪ್ ಓಪನ್ ಮಾಡಿ ಅಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಬೇಕು ಅನ್ಕೊತಾ ಇದ್ದೀರಾ. 3 ಮಂತ್ ಸಬ್ಸ್ಕ್ರಿಪ್ಷನ್ ಸೆಲೆಕ್ಟ್ ಮಾಡಿದ್ದೀರಾ. ಅಲ್ಲಿ ಪೇಮೆಂಟ್ ಸೆಕ್ಷನಲ್ಲಿ ನೀವು UPI ಫೋನ್ಪೇ UPI ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿದ್ದೀರಾ ಗೊತ್ತಿಲ್ದಿರ. ಮಾಡಿದ ಮೇಲೆ ನೀವು ಪೇಮೆಂಟ್ ಸಕ್ಸಸ್ ಆಯಿತು, ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ. ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ 3 ಮಂತ್ಸ್ ನೀವು ತಗೊಂಡಿದ್ದೀರಾ. ನೀವು 3 ಮಂತ್ಸ್ ಆದಮೇಲೆ ನೀವು ಯೂಸ್ ಮಾಡೋದು ಇಷ್ಟ ಇಲ್ಲ, ನೀವು ಏನು ಅನ್ಕೊತೀರಾ, 3 ಮಂತ್ಸ್ಗೆ ನಾವು ತಗೊಂಡಿದ್ದೀವಿ ಅಷ್ಟೇ ಅನ್ಕೊತೀರಾ. ಆದರೆ ಅಲ್ಲಿ ನೀವು ಆಟೋಮೆಟಿಕ್ ಪೇಮೆಂಟ್ನ ನೀವು ಆ್ಯಡ್ ಮಾಡಿದ್ದೀರಾ. ಅಂದರೆ 3 ಮಂತ್ಸ್ಗೆ ಒಂದು ಸಲ 149 ಕಟ್ ಆಗ್ತಾನೇ ಇರ್ತೈತೆ. ಈ ಥರ ಓನ್ಲಿ ಹಾಟ್ಸ್ಟಾರ್ ಅಂತಲೇ ಅಲ್ಲ, ನೀವು ಯಾವ ಆ್ಯಪ್ ಆದ್ರೂ ಸಬ್ಸ್ಕ್ರಿಪ್ಷನ್ ತಗೊಳೋವಾಗ ಅಂದರೆ ಪ್ರೈಮ್ ವಿಡಿಯೋ ಆಗ್ಬೋದು, ನೆಟ್ಫ್ಲಿಕ್ಸ್ ಆಗ್ಬೋದು, ಈ ಥರ ಆ್ಯಪ್ಸಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೊಳೋವಾಗ ಅಲ್ಲಿ ಫೋನ್ಪೇ ಆಟೋಮೆಟಿಕ್ ಆ್ಯಡ್ ಮಾಡಿದರೆ ಮಾತ್ರ ತಿಂಗಳು ಇಲ್ಲ ಅಂದರೆ 3 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಈ ಥರ ದುಡ್ಡು ಕಟ್ಟಾಗ್ತಾನೆ ಇರ್ತವೆ. ಅದಕ್ಕೆ ನೀವು ಈ ಫೋನ್ಪೇ UPI ಆಟೋಮೆಟಿಕ್ ಪೇಮೆಂಟ್ನ ನೀವು ಡಿಲೀಟ್ ಮಾಡಿದರೆ ದುಡ್ಡು ಕಟ್ಟಾಗಲ್ಲ. ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಿಮಗೆ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಿ ಆ ಪ್ರಾಸೆಸ್ ಮಾಡಿದರೆ ಇವೆಲ್ಲ ನೀವು ನಿಮ್ಮ ಅಕೌಂಟಲ್ಲಿ ಫೋನ್ಪೇ ಅಕೌಂಟಲ್ಲಿ ಡಿಲೀಟ್ ಆಗ್ತವೆ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋ ನಾನು 1 ವರ್ಷ ಮುಂಚೆ ಮಾಡಿದ್ದೀನಿ, ಆದರೆ ಇವಾಗ ಫೋನ್ಪೇ ಆ್ಯಪಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೊಸ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇವಾಗ ಕ್ಲಿಯರಾಗಿ ನಿಮಗೆ ಪ್ರೊಸೆಸ್ ಎಲ್ಲ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಫಸ್ಟ್ ನೀವು ಫೋನ್ಪೇ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ಒಂದು ಆಪ್ಷನ್ ಬರ್ತೈತೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ, ನೀವು ನೋಡ್ಬೋದು. ಆ ಮ್ಯಾನೇಜ್ ಪೇಮೆಂಟ್ಸ್ ಪಕ್ಕದಲ್ಲಿ ಒಂದು ಆಪ್ಷನ್ ಇರ್ತದೆ, ನೀವು ನೋಡ್ಬೋದು ವ್ಯೂ ಆಲ್ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಆರೋ ಮಾರ್ಕ್ಸ್ ಹಾಕಿ ಕ್ಲಿಯರಾಗಿ ತೋರಿಸ್ತೀನಿ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಂಟರ್ಫೇಸ್ ಈ ಥರ ಇರ್ತೈತೆ. ಸಪೋಸ್ ವ್ಯೂ ಆಲ್ ಅಲ್ಲಿ ಕಾಣಿಸಿಲ್ಲ ಅಂದರೆ ಇನ್ನೊಂದು ಪ್ರಾಸೆಸ್ ಇದೆ, ನಾನು ಕ್ಲಿಯರಾಗಿ ಹೋಗಿ ತೋರಿಸ್ತೀನಿ. ನೀವು ಹೋಮ್ ಸ್ಕ್ರೀನ್ ಬಂದ ಮೇಲೆ ನೀವು ಮೇಲೆ ನೋಡ್ಬೋದು ಅಲ್ಲಿ ಪ್ರೊಫೈಲ್ ಸಿಂಬಲ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದರೆ ಅಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ನೋಡ್ಬೋದು ಆನ್ ಗೋಯಿಂಗ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅಚೀವ್ಡ್ ಅಂತ ಒಂದು ಆಪ್ಷನ್ ಇರ್ತೈತೆ. ಆನ್ ಗೋಯಿಂಗಲ್ಲಿ ಏನಿದಾವೋ ಅವೆಲ್ಲ ಡೆಫಿನೆಟ್ ಆಗಿ ಅವು ಆಟೋ ಪೇಸ್ ನಿಮ್ಮ ಅಕೌಂಟಲ್ಲಿ ಇದ್ದಾವೆ, ಫೋನ್ಪೇ ಅಕೌಂಟಲ್ಲಿ ಇದ್ದಾವೆ, ದುಡ್ಡು ಡೆಫಿನೆಟಾಗಿ ಕಟ್ ಆಗ್ತವೆ. ಈ ಥರ ಏನಾದ್ರು ಇದ್ದರೆ ಮಾತ್ರ ಡೆಫಿನೆಟಾಗಿ ನೀವು ಅವು ಡಿಲೀಟ್ ಮಾಡೋದು ಒಳ್ಳೆಯದು. ಸಪೋಸ್ ನಿಮಗೆ ಯೂಸ್ ಆಗಿಲ್ಲ ಅಂದರೆ ಮಾತ್ರ ಅವು ನೀವು ಡಿಲೀಟ್ ಮಾಡೋದೇ ಒಳ್ಳೆಯದು. ನಾನು ಇವಾಗ ಕ್ಲಿಯರಾಗಿ ತೋರಿಸ್ತೀನಿ ಹೇಗೆ ಡಿಲೀಟ್ ಮಾಡೋದಂತ. ಫಸ್ಟು ನೀವು ಯಾವುದು ಡಿಲೀಟ್ ಮಾಡಬೇಕು ಅನ್ಕೊತಾ ಇದ್ರು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನನಗೆ ಇವಾಗ 2 ಇದ್ದಾವೆ, ಒಂದು ಇವತ್ತೇ ಆ್ಯಡ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಜಾಸ್ತಿ ಆಪ್ಷನ್ಸ್ ಬರ್ತವೆ, ನೀವು ನೋಡ್ಬೋದು. ಜಾಸ್ತಿ ಆಪ್ಷನ್ಸ್ ಈ ಥರ ಬರ್ತವೆ. ಕೆಳಗಡೆ ನೀವು ನೋಡ್ಬೋದು ಡಿಲೀಟ್ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಅಲ್ಲಿ ಜಾಸ್ತಿ ಆಪ್ಷನ್ಸ್ ಕೇಳ್ತವೆ, ಯಾಕೆ ನೀವು ಡಿಲೀಟ್ ಮಾಡಬೇಕು ಅನ್ಕೊತಾ ಇದ್ದೀರಾ ಅಂತ. ಅಲ್ಲಿ ಒಂದು 5 ಆಪ್ಷನ್ಸ್ ಕೇಳ್ತವೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್కొని ನಿಮ್ಮಿಷ್ಟ ಅದು. ನಾನು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದು ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಕನ್ಫರ್ಮೇಷನ್ ಕೇಳ್ತೈತೆ, ನೀವು ನೋಡ್ಬೋದು. ಅಲ್ಲಿ 3 ಆಪ್ಷನ್ಸ್ ಇರ್ತವೆ. ಸೆಕೆಂಡ್ ಆಪ್ಷನ್ ಡಿಲೀಟ್ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಕನ್ಫರ್ಮೇಷನ್ ಕೇಳ್ತೈತೆ, ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ UPI ಪಿನ್ ಕೇಳ್ತೈತೆ. ನೀವು ಡಿಲೀಟ್ ಮಾಡೋವಾಗ ಡೆಫಿನೆಟಾಗಿ UPI ಪಿನ್ ಎಂಟರ್ ಮಾಡಬೇಕು. ಡಿಲೀಟ್ ಮಾಡೋವಾಗ UPI ಪಿನ್ ಎಂಟರ್ ಮಾಡಿದರೆ ದುಡ್ಡೇನು ಕಟ್ಟಾಗಲ್ಲ. ಡೆಫಿನೆಟಾಗಿ ನೀವು UPI ಪಿನ್ ಎಂಟರ್ ಮಾಡೇಬೇಕು. UPI ಪಿನ್ ಎಂಟರ್ ಮಾಡಿದ ಮೇಲೆ ಈ ಥರ ಆಟೋ ಪೇ ಹ್ಯಾಸ್ ಬೀನ್ ಡಿಲೀಟ್ ಅಂತ ಬರ್ತೈತೆ. ಈ ಥರ ನೀವು ಎಷ್ಟಿದ್ರೂ, ಒಂದಕ್ಕಿಂತ ಜಾಸ್ತಿ ಇದ್ರೂ ನೀವು ಡಿಲೀಟ್ ಮಾಡ್ಕೊಬೋದು. ನೀವು ಎಲ್ಲ ಡಿಲೀಟ್ ಮಾಡಿದ ಮೇಲೆ ಆಟೋ ಪೇ ಸೆಕ್ಷನಲ್ಲಿ ಈ ಥರ ಆನ್ಗೋಯಿಂಗಲ್ಲಿ ಯು ಹ್ಯಾವ್ ನೋ ಆ್ಯಕ್ಟಿವ್ ಆಟೋ ಪೇಸ್ ಅಂತ ಇರಬೇಕು. ಹಂಗಿದ್ರೆ ಆಟೋ ಪೇಸ್ ಏನಿಲ್ಲ ಅಂತ ಅರ್ಥ.
ಈ ವಿಡಿಯೋ ಅಷ್ಟೇ ಪ್ರೇಕ್ಷಕರೇ. ಇನ್ನೊಂದೇನೆಂದರೆ, ಸಪೋಸ್ ನೀವು ಬೈಕ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು ತಗೊಂಡಿದ್ರೆ ಮಾತ್ರ ಅಲ್ಲಿ ಆಟೋಮೆಟಿಕ್ ಪೇಮೆಂಟ್ ಹತ್ರ ಮಾತ್ರ ಅವು ರಿಮೂವ್ ಮಾಡಿದಿರ ಇರೋದೇ ಒಳ್ಳೆಯದು. ಯಾಕಂದರೆ ಸಪೋಸ್ ನೀವು ಇವಾಗ ಬೈಕ್ ಲೋನ್ ತಗೊಂಡಿದ್ದೀರಾ, ಬೈಕ್ ಲೋನ್ ತಿಂಗಳು ಕಟ್ಟಬೇಕು, EMI ಆ್ಯಡ್ ಮಾಡಿದ್ದೀರಾ ಫೋನ್ಪೇಯಲ್ಲಿ ಆ್ಯಡ್ ಮಾಡಿದರೆ, ಸಪೋಸ್ ನೀವು ರಿಮೂವ್ ಮಾಡಿದರೆ ಏನಾಗ್ತೈತೆ ಅಂದರೆ ಪೇಮೆಂಟ್ ಆಗಲ್ಲ, ಆ ತಿಂಗಳು ಪೇಮೆಂಟ್ ಆಗಲ್ಲ. ಪೇಮೆಂಟ್ ಆಗಿಲ್ಲ ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗೋ ಅವಕಾಶ ಜಾಸ್ತಿ ಇರ್ತೈತೆ. ಅದಕ್ಕೆ ನೀವು ಬೈಕ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು, ಈ ಥರ ಲೋನ್ಸ್ ಇದೆ ಮಾತ್ರ ಅವು ಡಿಲೀಟ್ ಮಾಡದಿರೋ ಇರೋದೇ ಒಳ್ಳೆಯದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋದಿಂದ ಫೋನ್ಪೇ ಆ್ಯಪಲ್ಲಿ ಆಟೋಮೆಟಿಕ್ ಪೇಮೆಂಟ್ನ ರಿಮೂವ್ ಮಾಡೋದು, ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಇನ್ಫಾರ್ಮೇಟಿವ್ ವಿಡಿಯೋ, ಅದಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.